ನ್ಯೂಸ್18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ವಿಶ್ವನಾಥ್ ಹೂಗಾರ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನುವೆ. ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕಾರ. ರಾಘವೇಂದ್ರ ಸ್ವಾಮಿಗಳು ಪೂಜಾ ನಿರತರಾಗಿದ್ದಾರೆ. ಬೇಡಿದ ಭಕ್ತರಿಗೆ ಬೇಡಿದ ವರವನ್ನ ಕಲ್ಪವೃಕ್ಷ ಕಾಮಧೇನುವಂತೆ ಕರುಣಿಸ್ತಾರೆ ಎನ್ನುವಂತಹ ಈ ಸಾಲುಗಳೇ ಇದೀಗ ಮಂತ್ರಾಲಯ ಮಠದಲ್ಲಿ ಭಾಷಾ ವಿವಾದಕ್ಕೆ ಕಾರಣವಾಗಿದೆ. ರಾಯಚೂರಿನ ಗಡಿ ಭಾಗದಲ್ಲಿರುವಂತಹ ಆಂಧ್ರ ಪ್ರದೇಶದಲ್ಲಿರುವಂತಹ ಮಂತ್ರಾಲಯದ ಗುರು ರಾಯರ ಮಠದಲ್ಲಿ ಈ ಒಂದು ವಾಕ್ಯವನ್ನ, ಕನ್ನಡದಲ್ಲಿರ್ತಕ್ಕಂತಹ ಸಂಸ್ಕೃತ ವಾಕ್ಯವನ್ನ ನೀವು ಮಂತ್ರಾಲಯಕ್ಕೆ ಹೋದ್ರೆ ಮಂತ್ರಾಲಯದ ಮುಖ್ಯ ದ್ವಾರವನ್ನ, ಈ ಪ್ರಾಂಗಣವನ್ನ ಕಟ್ಟಿಸಿದ್ದಾರೆ. ಈಗ ಆ ಪ್ರಾಂಗಣವನ್ನ, ಪ್ರಾಕಾರವನ್ನ ದಾಟಿ ಆ ದ್ವಾರಬಾಗಲನ್ನ ಎಂಟ್ರಿ ಆದ್ರೆ, ರಾಯರ ಮಠದ ದ್ವಾರಬಾಗಲು ಎಂಟ್ರಿ ಆಗ್ಬೇಕಾದ್ರೆ ನಿಮ್ಗೆ ಅಲ್ಲೊಂದು ಬೋರ್ಡ್ ಕಾಣಿಸ್ತದೆ. ಅಂದ್ರೆ ಅಲ್ಲಿ ಈ ಒಂದು ಸಾಲುಗಳನ್ನ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಎನ್ನುವಂತಹ ಸಾಲುಗಳು ಕಾಣಿಸ್ತವೆ. ಈ ಸಾಲುಗಳು ಇವತ್ತು ಕನ್ನಡದಲ್ಲಿರುವಂತದ್ದನ್ನೇ ಇವತ್ತು ಅಲ್ಲಿ ಕೆಲವು ಪುಂಡರು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಅಲ್ಲಿನ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರಿಗೆ ಇವತ್ತು ಆ ಸ್ಲೋಗನ್ ಇರತಕ್ಕಂತಹ ಬೋರ್ಡ್ ಅನ್ನ ಇವತ್ತು ಅವರ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹಾಕೊಂಡು, ನೀವು ಈ ಆಂಧ್ರ ಪ್ರದೇಶದಲ್ಲಿ ಇರುವಂತಹ ಒಂದು ಭಾಷೆ ಏನಿದೆ ತೆಲುಗು ಭಾಷೆ, ಈ ತೆಲುಗು ಭಾಷೆಯನ್ನ ನೀವು ಕಣ್ಮರೆ ಮಾಡ್ತಾ ಇದ್ದೀರಾ, ಇದಕ್ಕೆ ತಕ್ಕಂತೆ ನೀವು ಕ್ರಮವನ್ನ ತೆಗೆದುಕೊಳ್ಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಭಾವಚಿತ್ರವೊಂದನ್ನ ಹರಿಬಿಟ್ಟು ಆ ಒಂದಷ್ಟು ಟ್ಯಾಗ್ ಅನ್ನ ಮಾಡಿ, ಅದು ಈಗ ಹೇಳಿದಂತೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಾದಂತಹ ಚಂದ್ರಬಾಬು ನಾಯ್ಡು ಅವರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾದಂತಹ ಪವನ್ ಕಲ್ಯಾಣ್ ಅವರಿಗೆ ಅವನ್ನ ಟ್ಯಾಗ್ ಮಾಡಿದ್ದಾರೆ. ಹೀಗಾಗಿ ಈ ಒಂದು ಮಂತ್ರಾಲಯ ಮಠ ಅಂತ ಹೇಳಿದ್ರೆ ಇವತ್ತು ತುಂಗಭದ್ರೆಯ ತಟದಲ್ಲಿ ನೆಲೆಸಿರುವಂತಹ ಗುರು ರಾಯರು ಏನಿದ್ದಾರೆ, ಗುರು ರಾಯರು ಮೂಲತಃ ತಮಿಳುನಾಡಿನ ತಂಜಾವೂರಿನವರಾದ್ರೂ ಕೂಡ ಇವತ್ತು ಅಸಂಖ್ಯಾತ ಭಕ್ತರನ್ನ ಕರ್ನಾಟಕದಲ್ಲಿ ಹೊಂದಿದ್ದಾರೆ. ಇವತ್ತು ಕೋಟ್ಯಾಂತರ ಭಕ್ತರಿದ್ದಾರೆ ರಾಯರಿಗಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇವತ್ತು ಶ್ರೀಮಠ ಏನಿದೆ, ಮಂತ್ರಾಲಯದಲ್ಲಿರ್ತಕ್ಕಂತಹ ರಾಯರ ಮಠ ಏನಿದೆ, ಮಠಕ್ಕೆ ಸರಿಸುಮಾರು ಏನಿಲ್ಲ ಅಂತ ಹೇಳಿದ್ರು 70% ಭಕ್ತರು ಇವತ್ತು ಕರ್ನಾಟಕದ ಕನ್ನಡಿಗರು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಅದಲ್ಲದೆ ಇವತ್ತು ಆ ಸಂಸ್ಕೃತದ ಶ್ಲೋಕ ಏನ್ ಹೇಳ್ತದೆ, ಧರ್ಮನಿರತರಾದಂತಹ ರಾಘವೇಂದ್ರ ಸ್ವಾಮಿಗಳು ಇವತ್ತು ತಪೋನಿರತರು, ಇವರು ಈಗ ಧರ್ಮ ರಕ್ಷಣೆಯನ್ನ ಮಾಡೋದಕ್ಕೋಸ್ಕರ ತಪಸ್ಸನ್ನ ಒಳಗಡೆ ಇದ್ರೆ ಬೃಂದಾವನದಲ್ಲಿ ಇವತ್ತಿಗೂ ಕೂಡ ಜೀವಂತವಾಗಿದ್ದಾರೆ. ಅವರು ಆ ತಮ್ಮನ್ನ ಅರಸಿ ಬಂದಂತಹ ಭಕ್ತರಿಗೆ ಇವತ್ತು ಕಾಮಧೇನುವಾಗಿ ಕಲ್ಪವೃಕ್ಷವಾಗಿ ಬೇಡಿದ ವರಗಳನ್ನ ಕರುಣಿಸ್ತಾರೆ ಎನ್ನುವಂತಹ ವಾಕ್ಯವನ್ನ, ಒಂದು ಅರ್ಥವನ್ನ ಕೊಡ್ತಕ್ಕಂಥ ವಾಕ್ಯ ಇದಾಗಿರ್ತದೆ. ಹೀಗಾಗಿ ಈ ಒಂದು ವಾಕ್ಯವನ್ನೇ ಇಟ್ಕೊಂಡು ಇವತ್ತು ಮಂತ್ರಾಲಯ ಮಠದಲ್ಲಿ ಇವತ್ತು ಅಲ್ಲಿ ಕೆಲವೊಂದಿಷ್ಟು ಭಾಷಾ ವಿರೋಧಿಗಳು, ಅಂದ್ರೆ ಅಲ್ಲಿರ್ತಕ್ಕಂತಹ ಒಂದಷ್ಟು ಜನ ಇವತ್ತು ತಕರಾರನ್ನ ತೆಗೆದಿದ್ದಾರೆ. ಯಾಕಂತ ಕೇಳಿದ್ರೆ ಆಂಧ್ರ ಪ್ರದೇಶದ ಬಹುಮುಖ್ಯವಾದಂತಹ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ಅದು ತೆಲುಗು. ಹೀಗಾಗಿ ತೆಲುಗು ಭಾಷೆಯನ್ನ ಕಣ್ಮರೆ ಮಾಡತಕ್ಕಂಥ ಕೆಲಸ ಇವತ್ತು ಮಂತ್ರಾಲಯದಲ್ಲಿ ನಡೀತಾ ಇದೆಯಾ ಎನ್ನುವಂತಹ ವಿಚಾರವನ್ನ ಇವತ್ತು ಪ್ರಶ್ನೆಯನ್ನ ಮಾಡಿದ್ದಾರೆ. ಇಲ್ಲಿ ಮತ್ತೊಂದು ಕಡೆ ನೋಡೋದಾದ್ರೆ ಮಂತ್ರಾಲಯ ಮಠದಲ್ಲಿರ್ತಕ್ಕಂತಹ ಆ ಒಂದು ಪ್ರಾಕಾರ ದಾಟಿದ ನಂತರ ಕಾಣತಕ್ಕಂಥ ಬೃಹದಾಕಾರದ ರಾಯರ ಮಠದ ಸುತ್ತಮುತ್ತ ಏನಿದೆ, ಮೇಲ್ಗಡೆ ನೋಡಿದ್ರೆ ತೆಲುಗು ಭಾಷೆಯೂ ಇದೆ, ಇಂಗ್ಲಿಷ್ ಭಾಷೆಯೂ ಇದೆ, ಮತ್ತೊಂದು ಕಡೆ ಸಂಸ್ಕೃತ ಮತ್ತು ಕನ್ನಡದ ಶ್ಲೋಕವೂ ಇದಾವೆ. ಇವೆಲ್ಲವೂ ಇದ್ರೂ ಕೂಡ ಈ ರೀತಿಯಾದಂತಹ ಒಂದು ತಗಾದೆಯನ್ನ ತೆಗೆದು ಕಿರಿಕಿರಿಯನ್ನ ಮಾಡ್ತಕ್ಕಂತಹ ಒಂದು ಪುಂಡರ ಒಂದು ತಂಡ ಈ ರೀತಿಯಾದಂತಹ ಕೆಲಸವನ್ನ ಇವತ್ತು ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಮಂತ್ರಾಲಯ ಮಠದಲ್ಲಿ ಮಾಡಿದ್ದಾರೆ. ಹೀಗಾಗಿ ಇವತ್ತು ಸಹಜವಾಗಿ ಈ ಒಂದು ವಿಚಾರ ಇವತ್ತು ಕನ್ನಡಿಗರನ್ನ ಒಂದು ರೀತಿಯಲ್ಲಿ ಭಕ್ತರನ್ನ, ಅದರಲ್ಲೂ ಕೂಡ ರಾಯರ ಭಕ್ತರನ್ನ ಒಂದು ರೀತಿಯಲ್ಲಿ ಚಿಂತೆಗೀಡು ಮಾಡಿದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ರಾಯರು ಇವತ್ತು ಭಾಷೆ ಆಗಿರ್ಲಿ, ಪ್ರಾಂತವಾಗಿರ್ಲಿ, ಗಡಿಯಾಗಿರ್ಲಿ ಎಲ್ಲವನ್ನ ದಾಟಿ ಇವತ್ತು ಭಕ್ತರ ಮನಸ್ಸಿನಲ್ಲಿ ನೆಲೆಗೊಂಡಿರ್ತಕ್ಕಂಥವರು. ಅಂತಹ ಮಹನೀಯರ ವಿಚಾರದಲ್ಲಿ ಇವತ್ತು ಸುಮ್ಮನೆ ಇವತ್ತು ಭಾಷೆಯನ್ನ ಇಟ್ಕೊಂಡು ಇವತ್ತು ತಗಾದೆಯನ್ನ ತೆಗೆಯುವ ಮೂಲಕ ಇವತ್ತು ಕನ್ನಡಿಗರನ್ನ ಎಲ್ಲೋ ಒಂದು ಕಡೆ ಕೆಣಕಿದಂತಹ ಭಾಸವಾಗ್ತಾ ಇದೆ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಇವತ್ತು ಯಾವ ರೀತಿ ಬೆಳಗಾವಿಯಲ್ಲಿ ಮರಾಠಿ ಭಾಷೆ ಮತ್ತು ಕನ್ನಡಿಗರ ನಡುವೆ ಯಾವ ರೀತಿ ನಡೀತಾ ಇದೆಯೋ, ಎಲ್ಲೋ ಒಂದು ಕಡೆ ಮತ್ತೆ ಮಂತ್ರಾಲಯ ಮಠದಲ್ಲಿರ್ತಕ್ಕಂಥ ಈ ಒಂದು ಕನ್ನಡದ ಶ್ಲೋಕ ಏನಿದೆ, ಸಂಸ್ಕೃತದ ಶ್ಲೋಕ ಏನಿದೆ, ಈ ಶ್ಲೋಕವೇ ಎಲ್ಲ ಒಂದು ಕಡೆ ಈ ಒಂದು ಕನ್ನಡಿಗರನ್ನ ಕೆರಳಿಸ್ತಕ್ಕಂತ ಒಂದು ವಿಚಾರಕ್ಕೆ ನಾಂದಿ ಹಾಡುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಬಹುದು ಮೂಲಭೂತವಾಗಿ ಕಾಡ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.